ಹಲೋ ಎಲ್ರಿಗೂ ನಮಸ್ಕಾರ. ಹೋಪೆಲ್ಲ ಸೂಪರ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಬೆಳಗ್ಗೆ ಫಸ್ಟ್ ಟೆರಸ್ಗೆ ಹೋಗ್ಬಿಟ್ಟು ಸನ್ಬಾತ್ ತೊಗೊಂಬಂದಿದ್ದೆ. ಬಿಕಾಸ್ ಸಿಕ್ಕಾಬಿಟ್ಟೆ ಚಳಿ ಆಗ್ತಿತ್ತು ಗುರು. ಇತ್ತೀಚೆಗೆ ನಾನು ಎಡಗೈಯಿಂದ ಬ್ರಷ್ನ ಮಾಡೋದನ್ನ ಕಲಿತಾ ಇದ್ದೀನಿ. ಸೊ ಒಳ್ಳೆ ಪ್ರಾಕ್ಟೀಸ್ ಅಂತ ಅನ್ಕೊಂಡಿದ್ದೀನಿ. ಅದಾದಮೇಲೆ ಸ್ಟ್ರಾಂಗಾಗಿ ಕಾಫಿನ ಮಾಡ್ಕೊಂಡು ಕುಡಿದಾಯಿತು. ಅದಾದಮೇಲೆ ನಂದು 1 ಅವರ್ ಕ್ಲಾಸಸ್ ಕೂಡ ಆಯಿತು, ಅದನ್ನು ಕೂಡ ಮುಗಿಸಿ ಅದಾದಮೇಲೆ ಇವತ್ತು ಥರ್ಸ್ಡೇ ಆಗಿರೋಕೋಣ ಹೇರ್ ವಾಶ್ ಮಾಡಬೇಕಾಗಿತ್ತು. ಫಸ್ಟ್ ಹೇರ್ ಆಯಿಲ್ನೆಲ್ಲ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಬಂದು ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಎಗ್ಗನ್ನ ಹಾಕ್ಕೊಂಡು ಆಮ್ಲೆಟ್ ಥರ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಮನೆ ಕೆಲಸಕ್ಕಂತ ಇಳ್ದಿದ್ದಾಯಿತು. ಕಸ ಎಲ್ಲ ಗುಡಿಸಿ ನೀಟಾಗಿ ಮನೆಯೆಲ್ಲ ಒರೆಸಿ ಅದಾದಮೇಲೆ ನಾನು ಕೂಡ ಕ್ವಿಕ್ಕಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಊಟಕ್ಕೆ ಅಂತ ಬಂದು ತಡ್ನಿಗಳಿಂದ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ, ಅದು ತಿನ್ಕೊಂಡಿದ್ದಾಯಿತು. ಆಚೆಗೆ ಹೋಗಬೇಕು ಅನ್ನೋಷ್ಟರಲ್ಲಿ ನನ್ನ ಫ್ರೆಂಡು ಇವತ್ತು ಬೇಡ ನೀನು ಯಾವಾಗಾರು ಸಿಗೋಣ ಅಂತ ಹೇಳಿದ್ದು. ಸೊ ಅದಕ್ಕೆ ಕ್ಯಾನ್ಸಲ್ ಆಯಿತು. ಅದಾದಮೇಲೆ ಹಂಗೆ ಪಾಡ್ಕಾಸ್ಟ್ ನೋಡಿಕೊಂಡು ನನ್ನ ಕೆಲಸ ಕೂಡ ಮುಗಿಸ್ಕೊಂಡಿದ್ದಾಯಿತು. ಈವ್ನಿಂಗ್ ಆಗೇ ಹೋಯಿತು. ನನಗೆ ಇತ್ತೀಚೆಗೆ ಧೂಪ ಹಾಕೋದು ತುಂಬ ಇಷ್ಟ ಆಗ್ತದೆ. ತುಂಬ ಪಾಸಿಟಿವ್ ಫೀಲ್ ಆಗುತ್ತೆ ಮನೆ ಒಳಗಡೆ. ಏನಿಲ್ಲದೆ ಇದ್ರೂ ಅವತ್ತು ಡೇ ನಾನು ಧೂಪ ಹಚ್ಚೋದಂತೂ ಮಿಸ್ ಮಾಡ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ಗೆ ಅಂತೇಳಿ ಡ್ರೈ ಫ್ರೂಟ್ಸು ಮೆಂತೆ ಕಾಳುಗಳನ್ನೆಲ್ಲ ನೆನೆಸಿಟ್ಟು ಆಚೆಗೆ ಹೋಗ್ಬಿಟ್ಟು ಫ್ಲವರ್ಸ್ ಎಲ್ಲ ತೊಗೊಂಬಂದೆ. ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಅದು ನೋಡಿದ ತಕ್ಷಣ ತೊಗೋಬೇಕು ಅಂತ ಅನಿಸ್ತು. ಮನೆಗೆ ಬಂದು ಶೀಟ್ ಮಾಸ್ಕ್ ಹಾಕ್ಕೊಂಡು ಊಟನ ಆಚೆಯಿಂದ ತರಿಸ್ಕೊಂಡು ತಿಂದು ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಬುಕ್ಕೆಲ್ಲ ಓದಿ ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಕ್ಕೆ. ಬಾಯ್.